Hello everyone, welcome back to Yuva Vision Digital Education and Skill Development Center of the Makandar Foundation. ಸೊ ಲಾಸ್ಟ್ ವಿಡಿಯೋ ಒಳಗ ನಾವು ಫೋಲ್ಡರ್ಸ್ ಬಗ್ಗೆ ಮತ್ತೆ ಐಕಾನ್ಸ್ ಬಗ್ಗೆ ಮತ್ತೆ ಟಾಸ್ಕ್ ಬಾರ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಇನ್ ದ ಮಿಡಲ್ ಆಫ್ ದ ವಿಡಿಯೋ ನಾ ಹೇಳಿದ್ದೆ ನಿಮ್ಗೆ ಫೈಲ್ ಎಕ್ಸ್ಟೆನ್ಷನ್ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ ಅಂತ ಹೇಳಿ. ಸೊ ಈ ವಿಡಿಯೋ ಕಂಪ್ಲೀಟ್ಲಿ ಫೈಲ್ ಎಕ್ಸ್ಟೆನ್ಷನ್ಸ್ ಬಗ್ಗೆ. ಓಕೆ, ಸೊ ಫೈಲ್ ಎಕ್ಸ್ಟೆನ್ಷನ್ ಅಂದ್ರೆ ಏನು ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಸೊ ವಾಟ್ ಈಸ್ ಫೈಲ್ ಎಕ್ಸ್ಟೆನ್ಷನ್? A file extension is a suffix added to the end of a file name. So typically consisting of three or four characters that indicates the type of file. For example, document.txt. Next, image.jpg. ಸೊ ಇದು ಡಾಟ್ ಟಿ ಎಕ್ಸ್ ಟಿ ಮತ್ತೆ ಡಾಟ್ ಜೆ ಪಿ ಜಿ ಏನಿದೆ, ಸೊ ದೀಸ್ ಆರ್ ದ ಫೈಲ್ ಎಕ್ಸ್ಟೆನ್ಷನ್. ಸೊ ಫೈಲ್ ಎಕ್ಸ್ಟೆನ್ಷನ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಯಾವ್ದಾದ್ರು ಫೈಲ್ ನಾವು ಸೇವ್ ಮಾಡಿದ್ವಿ ಅಂತ ಹೇಳಿದ್ರೆ ಆ ಫೈಲ್ ಮುಂದ ಒಂದು 3 or 4 ಕ್ಯಾರೆಕ್ಟರ್ಸ್ ಒಂದು ಎಕ್ಸ್ಟೆನ್ಷನ್ ಇರುತ್ತೆ. ಸೊ ಒಂದು ಅದು ಫೈಲ್ ನೇಮ್ ಇರುತ್ತೆ. ಆ ಫೈಲ್ ನೇಮಿಗೆ ನಾವು ಏನಂತ ಕರಿತೀವಿ? ಎಕ್ಸ್ಟೆನ್ಷನ್ ಅಂತ ಕರಿತೀವಿ. ಓಕೆ, ಸೊ ದ ಪರ್ಪಸ್ ಆಫ್ ಫೈಲ್ ಎಕ್ಸ್ಟೆನ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ಹೆಲ್ಪ್ ದ ಆಪರೇಟಿಂಗ್ ಸಿಸ್ಟಮ್ ಐಡೆಂಟಿಫೈ ದ ಟೈಪ್ ಆಫ್ ಫೈಲ್ ಅಂಡ್ ಹೌ ಟು ಓಪನ್ ಇಟ್. ಸಿ, ಇದು ನಮ್ಮ ಭಾಷಾ ಒಳಗೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಈಗ ನಾವು ಮನುಷ್ಯರು, ಓಕೆ, ಸೊ ಮನುಷ್ಯರು ನಾವು ಈಸಿಲಿ ನೋಡಿ ಫೈಂಡ್ ಔಟ್ ಮಾಡ್ಬೋದು ಇದು ಇದೇ ಫೈಲ್ ಅಂತ ಹೇಳಿ. ಸೊ ಅದರದ ಐಕಾನ್ ಏನಿರುತ್ತೆ, ಅದರ ಲೋಗೋ ಏನಿರುತ್ತೆ, ಸೊ ಅದ್ರ ಬೇಸಿಸ್ ಮೇಲೆ ನಾವು ಆ ಫೈಲ್ ಯಾವುದು ಅಂತ ಹೇಳಿ ರೆಕಗ್ನೈಸ್ ಮಾಡ್ಬೋದು. ಬಟ್ ಕಂಪ್ಯೂಟರ್ ಹೆಂಗ್ ರೆಕಗ್ನೈಸ್ ಮಾಡತ್ತಪ್ಪ ಅಂತ ಹೇಳಿದ್ರೆ, ಇದೇ ಎಕ್ಸ್ಟೆನ್ಷನ್ ಇಂದ ಕಂಪ್ಯೂಟರ್ ರೆಕಗ್ನೈಸ್ ಮಾಡುತ್ತೆ. ಇದು ವರ್ಡ್ ಫೈಲ್, ಇದು ಎಕ್ಸೆಲ್ ಫೈಲ್, ಇದು ಜೆ ಪಿ ಜಿ ಫೈಲ್, ಈ ಯಾವ ಫೈಲ್ ಇದೆ ಅದು ಏನಿದೆ ಕಂಪ್ಯೂಟರ್ ರೆಕಗ್ನೈಸ್ ಮಾಡುತ್ತೆ. ಓಕೆ, ಸೊ ಫೈಲ್ ಎಕ್ಸ್ಟೆನ್ಷನ್ ಒಂದು ಎಕ್ಸಾಂಪಲ್ ನಿಮ್ಗೆ ತೋರಿಸ್ಬಿಡ್ತೀನಿ. ಹೆಂಗಪ್ಪಾ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲೇ ಒಂದು ಫೈಲ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲೇ ಪಿ ಡಿ ಎಫ್ ಫೈಲ್ ಇದೆ. ಹೌದಾ, ಇದು ಪಿ ಡಿ ಎಫ್ ಫೈಲ್ ಕಾಣ್ತಾ ಇರ್ಬೋದು ನಿಮ್ಗೆ. ಸೊ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಜಸ್ಟ್ ಇಲ್ಲೇ ಶೋ ಮೋರ್ ಆಪ್ಷನ್ಸ್ ಅಂತ ಹೇಳಿ ಕ್ಲಿಕ್ ಮಾಡಿ, ಇಲ್ಲಿ ಪ್ರಾಪರ್ಟೀಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಪ್ರಾಪರ್ಟೀಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ, ಇಲ್ಲಿ ಲಾಸ್ಟಿಗೆ ಮೈಕ್ರೋಸಾಫ್ಟ್ ಎಡ್ಜ್ ಪಿ ಡಿ ಎಫ್ ಡಾಕ್ಯುಮೆಂಟ್ ಡಾಟ್ ಪಿ ಡಿ ಎಫ್ ಅಂತ ಏನಿದೆಲ್ಲ, ಸೊ ದಿಸ್ ಇಸ್ ದ ಎಕ್ಸ್ಟೆನ್ಷನ್. ಓಕೆ, ಸೊ ದಿಸ್ ಇಸ್ ದ ಎಕ್ಸ್ಟೆನ್ಷನ್. ಈ ಎಕ್ಸ್ಟೆನ್ಷನ್ ಕಂಪ್ಯೂಟರ್ ಫೈಂಡ್ ಔಟ್ ಮಾಡಿ ಇದು ಪಿ ಡಿ ಎಫ್ ಫೈಲ್ ಅಂತ ಹೇಳಿ ಏನ್ ಮಾಡ್ತದ, ಅದು ರೆಕಗ್ನೈಸ್ ಮಾಡುತ್ತೆ. ಇದು ಪಿ ಡಿ ಎಫ್ ಫೈಲ್ ಇಲ್ಲಿದೆ ನೋಡಿ. ಇದು ನಾವು ಎಕ್ಸ್ ಅಂತ ಇದೆ, ನಾವು ಮನುಷ್ಯರು ನೋಡ್ಕೊಂಡು ಇದು ರೆಕಗ್ನೈಸ್ ಮಾಡಬಹುದು ಇದು ಎಕ್ಸೆಲ್ ಫೈಲ್ ಅಂತ ಹೇಳಿ. ಬಟ್ ಇದು ಕಂಪ್ಯೂಟರ್ ಹಿಂಗೆ ರೆಕಗ್ನೈಸ್ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಇದು ಎಕ್ಸ್ಟೆನ್ಷನ್ ಮುಖಾಂತರ ಏನ್ ಮಾಡುತ್ತೆ, ರೆಕಗ್ನೈಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ಮೈಕ್ರೋಸಾಫ್ಟ್ ಎಕ್ಸೆಲ್ ಫೈಲ್ ತೋರಿಸ್ತಾ ಇದೆ ನಿಮ್ಗೆ. ಸೊ ಮೈಕ್ರೋಸಾಫ್ಟ್ ಎಕ್ಸೆಲ್ ವರ್ಕ್ ಶೀಟ್ ಅಂತ ಇದೆ, ಇಲ್ಲೇ ಡಾಟ್ ಎಕ್ಸ್ ಎಲ್ ಎಸ್ ಎಕ್ಸ್ ಅಂತ ಇದೆ. ಹೌದಾ, ಸೊ ದಿಸ್ ಇಸ್ ದ ಫೈಲ್ ಎಕ್ಸ್ಟೆನ್ಷನ್. ಓಕೆ, ವೆಲ್, ಕಾಮನ್ ಎಕ್ಸ್ಟೆನ್ಷನ್ ಫೈಲ್ಸ್ ಯಾವ್ಯಾವು ಇರುತ್ತೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಬರೋದು ನಿಮ್ಗೆ ಟೆಕ್ಸ್ಟ್ ಫೈಲ್ಸ್. ಸೊ ಟೆಕ್ಸ್ಟ್ ಫೈಲ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ನೋಟ್ ಪ್ಯಾಡ್ ಒಳಗೆ ಏನಾದ್ರು ಟೈಪ್ ಮಾಡಿದ್ರಿ, MS ವರ್ಡ್ ಒಳಗೆ ಏನಾದ್ರು ಟೈಪ್ ಮಾಡಿದ್ರಿ, ಪಿ ಡಿ ಎಫ್ಸ್ ಮಾಡಿದ್ರಿ, ಮತ್ತೆ ಎಕ್ಸೆಲ್ ಒಳಗೆ ಏನಾದ್ರು, ಸೊ ಇದು ಟೈಪ್ ಮಾಡಿ ಟೆಕ್ಸ್ಟ್ ಬರೆಯುವಂತದ್ದು ಏನಿರುತ್ತಲ್ಲ, ಸೊ ಅದಕ್ಕೆ ನಾವು ಟೆಕ್ಸ್ಟ್ ಫೈಲ್ಸ್ ಅಂತ ಹೇಳ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲೇ ಡಾಟ್ ಟಿ ಎಕ್ಸ್ ಟಿ ಅಂತ ಇರುತ್ತೆ. ಸೊ ಪ್ಲೇನ್ ಟೆಕ್ಸ್ಟ್ ನೀವು ಏನಾದ್ರು ಟೈಪ್ ಮಾಡಿದ್ರಿ ಅಂತ ಹೇಳಿದ್ರೆ, ಆ ಫೈಲ್ ಸೇವ್ ಮಾಡಿದ್ಮೇಲೆ ನಿಮ್ಗೆ ಡಾಟ್ ಟಿ ಎಕ್ಸ್ ಟಿ ಅಂತ ಹೇಳಿ ತೋರಿಸುತ್ತದು. ಓಕೆ, ಸೊ ಅದೇ ರೀತಿ ನೀವು ವರ್ಡ್ ಫೈಲ್ ಏನಾದ್ರು MS ವರ್ಡ್ ಫೈಲ್ ಏನಾದ್ರು ನೀವು ಸೇವ್ ಮಾಡಿದ್ರಿ ಅಂತ ಹೇಳಿದ್ರೆ, ಅದಕ್ಕೆ ಲಾಸ್ಟ್ ಎಕ್ಸ್ಟೆನ್ಷನ್ ಏನಂತ ತೋರಿಸುತ್ತೆ ನಿಮ್ಗೆ, ಡಿ ಒ ಸಿ ಎಕ್ಸ್ ಅಂತ ಹೇಳಿ ತೋರಿಸುತ್ತೆ. ಓಕೆ, ಸೊ ಡಿ ಒ ಸಿ ಎಕ್ಸ್ ಇಸ್ ಅ ವರ್ಡ್ ಫೈಲ್ ಎಕ್ಸ್ಟೆನ್ಷನ್. ಇನ್ನೊಂದು, ನೀವು ಪಿ ಡಿ ಎಫ್ ಏನಾದ್ರು ಸೇವ್ ಮಾಡಿದ್ದು ನೋಡಿದ್ರಿ ಅಂತ ಹೇಳಿದ್ರೆ, ಅದರದ ಎಕ್ಸ್ಟೆನ್ಷನ್ ಏನಿರುತ್ತೆ, ಪಿ ಡಿ ಎಫ್ ಅಂತ ಇರುತ್ತೆ, ಡಾಟ್ ಪಿ ಡಿ ಎಫ್ ಅಂತ ಇರುತ್ತೆ. ಸೊ ಪಿ ಡಿ ಎಫ್ ಅಲ್ಲಿ ನೀವು ಲಾಂಗ್ ಫಾರ್ಮ್ ಬಹಳಷ್ಟು ಜನರಿಗೆ ಗೊತ್ತಿಲ್ಲ, ನಾ ಹೇಳ್ಬಿಡ್ತೀನಿ, ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಅಂತ ಹೇಳಿ. ಓಕೆ, ಸೊ ದಿಸ್ ಇಸ್ ದ ಲಾಂಗ್ ಫಾರ್ಮ್ ಆಫ್ ಪಿ ಡಿ ಎಫ್. ಓಕೆ, ನೆಕ್ಸ್ಟ್ ನಿಮ್ಗೆ ಏನಾದ್ರು ನೀವು ಮೈಕ್ರೋಸಾಫ್ಟ್ ಎಕ್ಸೆಲ್ ಫೈಲ್ ಏನಾದ್ರು ಸೇವ್ ಮಾಡಿದ್ರಿ ಅಂತ ಹೇಳಿದ್ರೆ, ಅದಕ್ಕೆ ಲಾಸ್ಟ್ ಎಕ್ಸ್ಟೆನ್ಷನ್ ಏನ್ ಬರುತ್ತೆ ನಿಮ್ಗೆ, ಡಾಟ್ ಎಕ್ಸ್ ಎಲ್ ಎಕ್ಸ್ ಅಂತ ಹೇಳಿ ಬರುತ್ತೆ. ಇಮೇಜ್ ಫೈಲ್ಸ್. ಇಮೇಜ್ ಫೈಲ್ಸ್ ಅಂತ ಹೇಳಿದ್ರೆ ಏನು?
ಇಮೇಜ್ ಫೈಲ್ಸ್ ನೀವು ಏನಾದ್ರು ಫೋಟೋ ಸೇವ್ ಮಾಡಿದ್ರಿ ಅಥವಾ ಯಾವ್ದಾದ್ರು ನೇಚರ್ ಇಮೇಜಸ್ ಎಲ್ಲ ಸೇವ್ ಮಾಡಿದ್ರಿ ಅಂತ ಹೇಳಿದ್ರೆ ಆ ಫೈಲ್ ಎಕ್ಸ್ಟೆನ್ಷನ್ ಏನಿರುತ್ತೆ ನಿಮ್ಗೆ ಜೆ-ಪಿ-ಜಿ ಅಂತ ಇರುತ್ತೆ ಅಥವಾ ಜೆ-ಪಿ-ಇ-ಜಿ ಅಂತ ಇರುತ್ತೆ. ಸೊ ಅದಕ್ಕೆ ನಾವು ಹೆಂಗ್ ರೆಕಗ್ನೈಸ್ ಮಾಡ್ಬೋದು, ಇಮೇಜ್ ಫೈಲ್ಸ್ ಅಂತ ಹೇಳಿ ರೆಕಗ್ನೈಸ್ ಮಾಡ್ಬೋದು. ಅದೇ ರೀತಿ ಪಿ-ಎನ್-ಜಿ ಫೈಲ್ ಇರುತ್ತೆ. ಸೊ ಪಿ-ಎನ್-ಜಿ ಅಂತ ಹೇಳಿದ್ರೆ ಪೋರ್ಟಬಲ್ ನೆಟ್ವರ್ಕ್ ಗ್ರಾಫಿಕ್ ಅಂತ ಹೇಳಿ. ಸೊ ನೀವು ನೋಡ್ತಾ ಇರ್ಬೋದು, ಯಾವ್ದಾದ್ರು ನೀವು ಫೋಟೋ ತೆಗ್ದಿರ್ತೀರಾ, ಅದ್ರ ಬ್ಯಾಕ್ ಗ್ರೌಂಡ್ ಎಲ್ಲ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ಅದ್ರ ಬ್ಯಾಕ್ ಗ್ರೌಂಡ್ ಎಲ್ಲ ಬ್ಲಾಂಕ್ ಇರುತ್ತೆ, ಹೌದಾ? ಅಥವಾ ನೀವು ಯಾವ್ದಾದ್ರು ಲೋಗೋ ಇನ್ಸರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಅದರದ್ದು ಬ್ಯಾಕ್ ಗ್ರೌಂಡ್ ಎಲ್ಲ ವೈಟ್ ವೈಟ್ ಏನಿರುತ್ತೆ ಅದ್ ಬ್ಯಾಕ್ ಗ್ರೌಂಡ್ ಹೋಗಿರುತ್ತೆ. ಓಕೆ, ಸೊ ಆ ಬ್ಯಾಕ್ ಗ್ರೌಂಡ್ ಲೆಸ್ ಏನ್ ನಿಮ್ಗೆ ಇಮೇಜ್ ಸಿಗ್ತದಲ್ಲ, ದಟ್ ಈಸ್ ಪಿ-ಎನ್-ಜಿ ಫಾರ್ಮ್ಯಾಟ್ ಒಳಗ ಅದು ಇಮೇಜ್ ಐತಿ ಅಂತ ಹೇಳಿ ನೀವು ತಿಳ್ಕೊಬೇಕು. ಗಿಫ್ ಅಂತ ಹೇಳಿದ್ರೆ ನಿಮ್ಗೆ ಗ್ರಾಫಿಕ್ ಇಂಟರ್ಚೇಂಜ್ ಫಾರ್ಮ್ಯಾಟ್ ಅಂತ ಹೇಳಿ, ಇದು ನೀವು ವಾಟ್ಸ್ಆಪ್ ಒಳಗೆ ಏನಾದ್ರು ದೀಪಾವಳಿ ಇತ್ತು, ಈದ್ ಇತ್ತು, ಅಥವಾ ಬೇರೆ ಯಾವ್ದಾದ್ರು ಫೆಸ್ಟಿವಲ್ ಇತ್ತು ಅಂತ ಹೇಳಿದ್ರೆ ನೀವು ಇದು ಗಿಫ್ ಇಮೇಜಸ್ ಅನ್ನ ನೀವು ಕಳಿಸ್ತೀರಿ. ಓಕೆ, ಸೊ ಗಿಫ್ ಒಳಗೆ ಏನಿರುತ್ತೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈ ದೀಪಾವಳಿ ಏನಾದ್ರು ವಿಶ್ ನೀವು ಕಳಿಸ್ಬೇಕು ಅಂತ ಹೇಳಿದ್ರೆ ಹ್ಯಾಪಿ ದೀಪಾವಳಿ ಅಂತ ಹೇಳಿ ಅದೊಂದು ದೀಪ ಇರುತ್ತೆ, ಆ ದೀಪ ಉರಿತಾ ಇರುತ್ತೆ. ಸೊ ಅದು ಮೂವ್ಮೆಂಟ್ ಆಗುತ್ತೆ. ಸೊ ದಟ್ ಈಸ್ ಗಿಫ್ ಫೈಲ್ಸ್. ಓಕೆ, ಸೊ ಗ್ರಾಫಿಕ್ ಇಂಟರ್ಚೇಂಜ್ ಫಾರ್ಮ್ಯಾಟ್ ಅಂತ ಹೇಳಿ ಹೇಳ್ತೀವಿ ಅದಕ್ಕೆ. ನೆಕ್ಸ್ಟ್ ಬರುದು ನಿಮ್ಗೆ ಆಡಿಯೋ ಫೈಲ್ಸ್. ಸೊ ಆಡಿಯೋ ಫೈಲ್ಸ್ ಒಳಗೆ ನಿಮ್ಗೆ .mp3 ಅಂತ ಬರುತ್ತೆ. ಸೊ ಆಡಿಯೋ ಫೈಲ್ಸ್ ಎಕ್ಸ್ಟೆನ್ಷನ್ ಹೇಳ್ತಾ ಇದ್ದೇನೆ ನಾನು. ಸೊ ಆಡಿಯೋ ಫೈಲ್ ಎಕ್ಸ್ಟೆನ್ಷನ್ ಏನಾದ್ರು ನೀವು ಯಾವ್ದಾದ್ರು ಸಾಂಗ್ ಕೇಳ್ತಾ ಇದ್ದೀರಾ, ಓನ್ಲಿ ಕೇಳುವಂತದ್ದು, ಅದಕ್ಕೆ ಲಾಸ್ಟ್ .mp3 ಅಂತ ಇರುತ್ತೆ. ಇನ್ನೊಂದು ನೀವು ನೋಡುವಂತದ್ದು ಅಂದ್ರೆ ವಿಡಿಯೋ ಫೈಲ್ ನೋಡಿ ಮತ್ತೆ ಕೇಳುವಂತದ್ದು ಏನಿರುತ್ತಲ್ಲ ಅದಕ್ಕೆ ನಾವು .mp3 ಸಾರಿ MP4 ಅಂತ ಹೇಳಿ ಲಾಸ್ಟಿಗೆ ಎಕ್ಸ್ಟೆನ್ಷನ್ ಇರುತ್ತೆ. ಇನ್ನೊಂದು ನಿಮ್ಗೆ ವೇವ್ ಫೈಲ್. ಇದು ಬಹಳಷ್ಟು ಜನರಿಗೆ ವೇವ್ ಫಾರ್ಮ್ ಆಡಿಯೋ ಯಾರಿಗೂ ಐ ಥಿಂಕ್ ಗೊತ್ತಿಲ್ಲ ಅಂತ ಹೇಳಿ ಅನ್ಕೊಂತೀನಿ. ಯಾಕಂತ ಹೇಳಿದ್ರೆ ವೇವ್ ವೇವ್ ಫಾರ್ಮ್ ಆಡಿಯೋ ಏನಿರುತ್ತೆ ಅದು ರಾ ಆಡಿಯೋ ಇರುತ್ತೆ ಅಂಡ್ ಅದು ಕಂಪ್ರೆಸ್ಡ್ ಇರಂಗಿಲ್ಲ, ಎಡಿಟೆಡ್ ಇರಂಗಿಲ್ಲ. ಸೊ ನಿಮ್ಗೆ ಕ್ಲಿಯರ್ ಆಗಿ ಆಡಿಯೋ ಕೇಳಿಸ್ಬೇಕು ಅಂತ ಹೇಳಿದ್ರೆ ವೇವ್ ಫಾರ್ಮ್ಯಾಟ್ ಒಳಗ ಅದು ಆಡಿಯೋ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಆಪಲ್ ಮ್ಯೂಸಿಕ್ ನೀವು ಕೇಳ್ರಿ, ಮತ್ತೆ ಬೇರೆ ಯಾವ್ದಾದ್ರು ಸ್ಪಾಟಿಫೈ ಮತ್ತೆ ಬೇರೆ ಮ್ಯೂಸಿಕ್ ಸ್ಟ್ರೀಮ್ ಒಳಗ ಯೂಟ್ಯೂಬ್ ಒಳಗ ನೀವು ಕೇಳಿದ್ರಿ ಅಂತ ಹೇಳಿದ್ರೆ ಆ ಆಡಿಯೋ ಕ್ವಾಲಿಟಿ ಆ ಫೀಲ್ ನಿಮ್ಗೆ ಬರಂಗಿಲ್ಲ. ಇನ್ ನಿಮ್ಗೆ ಆಪಲ್ ಮ್ಯೂಸಿಕ್ ಒಳಗ ಅಥವಾ ಆಪಲ್ ಫೋನ್ಸ್ ಒಳಗ ನೀವು ಏನು ಕ್ಲಿಯರಿಟಿ ಕೇಳ್ತಿರಲ್ಲ, ಸೊ ಆ ಕ್ಲಿಯಾರಿಟಿ ನಿಮ್ಗೆ ಕೇಳ್ಬೇಕು ಅಂತ ಹೇಳಿದ್ರೆ ವೇವ್ ಫೈಲ್ ನಿಮ್ಗೆ ಬೆಸ್ಟ್ ಆಪ್ಷನ್. ಸೊ ಆ ವೇವ್ ಫೈಲ್ಸ್ ಲಾಸ್ಟ್ ಎಕ್ಸ್ಟೆನ್ಷನ್ ಏನಿರುತ್ತಲ್ಲ ಅದು .wav ವೇವ್ ಅಂತ ಹೇಳಿ ಇರುತ್ತೆ. ಸೊ ಅದರ ಲಾಂಗ್ ಫಾರ್ಮ್ ವೇವ್ ಫಾರ್ಮ್ ಆಡಿಯೋ ಅಂತ ಹೇಳಿ. ಓಕೆ, ಸಮ್ ಮೋರ್ ಫೈಲ್ಸ್ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಕಂಪ್ರೆಸ್ಡ್ ಫೈಲ್ಸ್ ಅಂತಾನು ನಿಮ್ಗೆ ಬರುತ್ತೆ. ಸೊ ಕಂಪ್ರೆಸ್ಡ್ ಫೈಲ್ ಏನಿರುತ್ತಲ್ಲ ಅದಕ್ಕೆ .zip ಅಂತ ಹೇಳಿ ಇರುತ್ತೆ ಅಂಡ್ .rar ಅಂತ ಹೇಳಿ ಇರುತ್ತೆ. ಇದೇನಪ್ಪಾ ಅಂತ ಹೇಳಿದ್ರೆ ನೀವು ನಾವು ಮೊದಲೇನ್ ಮಾಡ್ತಿದ್ವಿ, ಇದು ವೈರಸ್ ಬೇರೆ ಕಂಪ್ಯೂಟರ್ ಒಳಗ್ ಬರಬಾರ್ದು ಅಂತ ಹೇಳಿ ನಾವು ಬಹಳಷ್ಟು ಬೇರೆ ಟೈಪ್ ಆಫ್ ಫೈಲ್ಸ್ ಲೈಕ್ MS ವರ್ಡ್ ಮತ್ತೆ ಫೋಟೋಸ್ PDF ಅದೇನಿದೆ ಎಲ್ಲ ಒಂದು ಜಿಪ್ ಫೈಲ್ ಮಾಡ್ಕೊಂಡು ನಾವು ಪೆನ್ ಡ್ರೈವ್ ಒಳಗೆ ಹಾಕೊಂಡು ನೆಕ್ಸ್ಟ್ ಇನ್ನೊಂದು ಕಂಪ್ಯೂಟರ್ಗೆ ಟ್ರಾನ್ಸ್ಫರ್ ಮಾಡುವಂತದ್ದು ಇತ್ತು. ಬಟ್ ಇದು ಜಿಪ್ ಫೈಲ್ ಎಕ್ಸಾಕ್ಟ್ಲಿ ಏನ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನೀವು ಮಲ್ಟಿಪಲ್ ಫೈಲ್ಸ್ ಇರುತ್ತೆ, ಲೈಕ್ ಬೇರೆ MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಬೇರೆ ಫೈಲ್ಸ್ ಇರುತ್ತಲ್ಲ ಆ ಫೈಲ್ಸ್ ಅನ್ನ ಒಂದೇ ಬಾಕ್ಸ್ ಒಳಗ ಅದೇನ್ ಮಾಡುತ್ತೆ, ಜಿಪ್ ಮಾಡಿ ಅಂದ್ರೆ ಕಂಪ್ರೆಸ್ ಮಾಡಿ ಅದು ಫೈಲ್ ನೀವು ಮೇಲ್ ಮುಖಾಂತರ ಬೇರೆದವ್ರಿಗೆ ಕಳಿಸ್ಬೋದು ಅಥವಾ ನೀವು ಪೆನ್ ಡ್ರೈವ್ ಒಳಗ ಹಾಕೊಂಡು ನೀವು ಬೇರೆ ಕಂಪ್ಯೂಟರ್ ಒಳಗೂ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಅದು ಎರಡು ಫೈಲ್ಸ್ ಇದೆ, ಒಂದು ಜಿಪ್ ಫೈಲ್ ಇರುತ್ತೆ, ಒಂದು ರಾರ್ ಫೈಲ್ ಇರುತ್ತೆ. ಓಕೆ, ಸೊ ಅದರದ್ದು ಲಾಸ್ಟ್ ಎಕ್ಸ್ಟೆನ್ಷನ್ ಏನಿರುತ್ತೆ ಅಂದ್ರೆ .zip ಕಂಪ್ರೆಸ್ಡ್ ಅಚೀವ್. ನೆಕ್ಸ್ಟ್ ರಾರ್ ಫೈಲ್ ರಾರ್ ಅಚೀವ್. ನೆಕ್ಸ್ಟ್ ಇರೋದು ನಿಮ್ಗೆ ವೆಬ್ ಫೈಲ್ಸ್. ಸೊ ವೆಬ್ ಫೈಲ್ಸ್ ನೀವೇನಾದ್ರೂ ಇಂಟರ್ನೆಟ್ ಒಳಗ ಡೈರೆಕ್ಟ್ಲಿ ಆ ಫೈಲ್ ಅನ್ನ ಸೇವ್ ಮಾಡಿದ್ರಿ ಅಂತ ಹೇಳಿದ್ರೆ ಅದರದ್ದು ಲಾಸ್ಟ್ ಎಕ್ಸ್ಟೆನ್ಷನ್ ನಿಮ್ಗೆ HTML ಅಂತ ಬರುತ್ತೆ. ಸೊ HTML ಅಂದ್ರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಹೇಳಿ. ಅದೇ ರೀತಿ ನಿಮ್ಗೆ .CSS
ಓಕೆ, ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ಸ್ ಅಂತ ಹೇಳಿ ಬರುತ್ತೆ. ಇನ್ನೊಂದು ಬರುತ್ತೆ ನಿಮ್ಗೆ ಜಾವಾ ಸ್ಕ್ರಿಪ್ಟ್ ಫೈಲ್ಸ್ ಕೂಡ ನೀವು ವೆಬ್ ಫೈಲ್ಸ್ ಅಂದ್ರೆ ಇಂಟರ್ನೆಟ್ ಮುಖಾಂತರ ಏನು ನೀವು ಪೇಜಸ್ ಅನ್ನ ಸೇವ್ ಮಾಡಿದ್ಮೇಲೆ ನಿಮ್ಗೆ ಇದು ಲಾಸ್ಟ್ ಎಕ್ಸ್ಟೆನ್ಷನ್ಸ್ ಅನ್ನ ತೋರಿಸುತ್ತೆ. ನೆಕ್ಸ್ಟ್ ನಿಮ್ಗೆ ಕೋಡ್ ಫೈಲ್ಸ್ ಬರುತ್ತೆ. ಲೈಕ್ ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಏನಿರ್ತಾರೆ, ಮತ್ತೆ ಇದು ಕೋಡಿಂಗ್, ಡಿಕೋಡಿಂಗ್, ವೆಬ್ಸೈಟ್ ಡಿಸೈನಿಂಗ್ ಇದೆಲ್ಲ ಏನ್ ಮಾಡ್ತಿರ್ತಾರಲ್ಲ, ಅವರು ಈ ಆ, ಒಂದು ಫೈಲ್ಸ್ ಅನ್ನ ಯೂಸ್ ಮಾಡ್ತಾರೆ. ಆ ಒಂದು ಫೈಲ್ಸ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಪೈಥಾನ್ ಯಾರಾದ್ರೂ ಮಾಡ್ತಿದಾರೆ ಅಂತ ಹೇಳಿದ್ರೆ ಪೈಥಾನ್ ಫೈಲ್ ನೀವು ಸೇವ್ ಮಾಡಿದ್ರಿ ಅಂದ್ರೆ ಅದ್ರ .py ಅಂತ ಬರುತ್ತೆ, ಪೈಥಾನ್ ಸ್ಕ್ರಿಪ್ಟ್ ಅಂತ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ .ccp, ಸೊ C++ ಲ್ಯಾಂಗ್ವೇಜ್ ರಿಲೇಟೆಡ್ ಏನಾದ್ರು ನೀವು ಫೈಲ್ ಸೇವ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು .ccp ಅಂತ ಬರುತ್ತೆ. C++ ಸೋರ್ಸ್ ಕೋಡ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಜಾವಾ ಸ್ಕ್ರಿಪ್ಟ್, ಜಾವಾ ಏನಾದ್ರು ನೀವು ಫೈಲ್ ಅನ್ನ ಸೇವ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು .jave ಜಾವಾ ಅಂತ ಹೇಳಿ ಬರುತ್ತೆ. ಸೊ ಜಾವಾ ಸೋರ್ಸ್ ಕೋಡ್ ಅಂತ ನಾವು ಅದಕ್ಕೆ ಕರಿತೀವಿ. ಆಫ್ ಫೈಲ್ ಎಕ್ಸ್ಟೆನ್ಷನ್. ಸೊ ಇದು ಫಸ್ಟ್ಲಿ ನಾನು ಹೇಳ್ಬೇಕಂತ ಹೇಳಿದ್ರೆ ಇದು ಆರ್ಗನೈಸ್ಡ್ ಲೈಕ್ ಆರ್ಗನೈಸಿಂಗ್ ಫೈಲ್ ಅಲೌಸ್ ಟು ಯೂಸರ್ ಟು ಗ್ರೂಪ್ ಅಂಡ್ ಸಾರ್ಟ್ ಫೈಲ್ಸ್ ಬೈ ಟೈಪ್. ಓಕೆ, ಸೊ ನಾವು ಮಿಕ್ಸ್ ಒಂದು ಫೋಲ್ಡರ್ ಒಳಗೆ MS Word ಫೈಲ್ಸ್, ಎಕ್ಸೆಲ್ ಫೈಲ್ಸ್, ಮತ್ತೆ PDF ಫೈಲ್ಸ್, JPG ಫೈಲ್ಸ್ ಎಲ್ಲ ಮಿಕ್ಸ್ ಒಂದೇ ಫೋಲ್ಡರ್ ಒಳಗೆ ಇಟ್ಟಿರ್ತೀವಿ. ಓಕೆ, ಸೊ ಅದು ಒಂದು ಬೇರೆ 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 ಲೊಕೇಶನ್ ಒಳಗೆ ಇರುತ್ತೆ. ನೀವು ಎಕ್ಸಾಕ್ಟ್ಲಿ ಅದು ಸಾರ್ಟ್ ಮಾಡಬೇಕು ಅಂದ್ರೆ MS Word ಫೈಲ್ ಸಪರೇಟ್, ನೆಕ್ಸ್ಟ್ ನೀವು ಎಕ್ಸೆಲ್ ಫೈಲ್ಸ್ ನೆಕ್ಸ್ಟ್ ಬರಬೇಕು, ಅದರ ಕೆಳಗಡೆ ಮತ್ತೆ ನಿಮ್ಗೆ PDF ಫೈಲ್ಸ್ ಬರಬೇಕು. ಹಿಂಗ ಆರ್ಗನೈಸ್ ವೇ ಒಳಗ ನೀವು ಅದಕ್ಕ ಫೈಲ್ಸ್ ಅನ್ನ ಆರ್ಗನೈಸ್ ಮಾಡಬಹುದು ಥ್ರೂ ಎಕ್ಸ್ಟೆನ್ಷನ್. ಓಕೆ, ನೆಕ್ಸ್ಟ್ ಸಿಸ್ಟಮ್ಗೆ ಈಸಿ ಆಗತ್ತ ರೆಕಗ್ನೈಸ್ ಮಾಡ್ಲಿಕ್ಕೆ. ಸಿ ಹಿಯರ್ ಎನ್ಶೋರ್ಸ್ ದ ಸಿಸ್ಟಮ್ ನೋ ವಿಚ್ ಅಪ್ಲಿಕೇಶನ್ ಟು ಅಸೋಸಿಯೇಟ್ ವಿತ್ ಅ ಫೈಲ್. ಈಗ ಸಿಸ್ಟಮ್ಗೆ ಅದು ಏನ್ ಮಾಡ್ತದ ಅಂತ ಹೇಳಿದ್ರೆ ಸಿಸ್ಟಮ್ ಅದಕ್ಕೆ ರೆಕಗ್ನೈಸ್ ಮಾಡ್ತೈತಿ. ಈ ಫೈಲ್ ಎಕ್ಸ್ಟೆನ್ಷನ್ ಇದ್ರೆ ಫಾರ್ ಎಕ್ಸಾಂಪಲ್ ನಾವು ವರ್ಡ್ ಫೈಲ್ ಎಕ್ಸ್ಟೆನ್ಷನ್ ಹೇಳಿದೆ ನಿಮ್ಗೆ. ವರ್ಡ್ ಫೈಲ್ ಎಕ್ಸ್ಟೆನ್ಷನ್ ಏನಿತ್ತು ಹೇಳಿ, ವರ್ಡ್ ಫೈಲ್ ಎಕ್ಸ್ಟೆನ್ಷನ್ ಈಸ್ DOCX. ಸೊ DOCX ಏನಿತ್ತಲ್ಲ ಹಂಗೆ ಇತ್ತು ಅಂತ ಹೇಳಿದ್ರೆ ಅದು ಸಿಸ್ಟಮ್ ರೆಕಗ್ನೈಸ್ ಮಾಡುತ್ತೆ ಇದು ವರ್ಡ್ ಫೈಲ್ ಅಂತ ಹೇಳಿ. ಸೊ ವರ್ಡ್ ಫೈಲ್ ಒಳಗ ಅದು ಓಪನ್ ಮಾಡುತ್ತೆ. ಲೈಕ್ ವರ್ಡ್ ಸಾಫ್ಟ್ವೇರ್ ಏನ್ MS Word ಸಾಫ್ಟ್ವೇರ್ ಇದೆಲ್ಲ ಆ ಸಾಫ್ಟ್ವೇರ್ ಒಳಗಡೆನೆ ಅದು ಓಪನ್ ಮಾಡುತ್ತೆ, ಆ ಫೈಲ್ ಅಂತ ಹೇಳಿ ರೆಕಗ್ನೈಸ್ ಮಾಡುತ್ತದೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಓಪನಿಂಗ್ ಫೈಲ್ಸ್. ಸಿ ನೋಯಿಂಗ್ ದ ಫೈಲ್ ಎಕ್ಸ್ಟೆನ್ಷನ್ ಹೆಲ್ಪ್ಸ್ ಟು ಓಪನ್ ಫೈಲ್ ಇನ್ ದ ಕರೆಕ್ಟ್ ಪ್ರೋಗ್ರಾಮ್. ಅದೇ ಹೇಳಿದ್ನಲ್ಲ ನಾನು, ಅದೇ ಕರೆಕ್ಟ್ ಪ್ರೋಗ್ರಾಮ್, ಅದೇ ಕರೆಕ್ಟ್ ಸಾಫ್ಟ್ವೇರ್ ಒಳಗ ಏನೈತಿ ಅದು ಓಪನ್ ಮಾಡುತ್ತೆ. ಈಗ ಎಕ್ಸ್ಟೆನ್ಷನ್ ರಿಲೇಟೆಡ್ ಸೆಕ್ಯೂರಿಟಿ ರಿಸ್ಕ್ಸ್ ಏನಿರ್ತಾವಪ್ಪ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ ನಾವು ಇಂಟರ್ನೆಟ್ ಇಂದ ಬಹಳಷ್ಟು ಫೈಲ್ಸ್ ಅನ್ನ ನಾವು ಡೌನ್ಲೋಡ್ ಮಾಡ್ತಾ ಇರ್ತೀವಿ. ಆ ಫೈಲ್ಸ್ ಒಳಗ್ ವೈರಸ್ ಐತಿ ಅಂತ ಹೇಳಿ ನೀವು ಹೆಂಗ್ ಕಂಡುಹಿಡಿತೀರಿ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, EXE ಲಾಸ್ಟ್ ಎಕ್ಸ್ಟೆನ್ಷನ್ ಒಳಗ ನಿಮ್ಗೆ .exe ಅಥವಾ .bat ನೆಕ್ಸ್ಟ್ ನಿಮ್ಗೆ .vbs ಅಂತ ಹೇಳಿ ಬಂತು ಅಂತ ಹೇಳಿದ್ರೆ ನೀವು ತಿಳ್ಕೊಬೇಕು ಆ ಫೈಲ್ ಒಳಗ ವೈರಸ್ ಐತಿ ಅಂತ ಹೇಳಿ. ಸೊ ಅನ್ನೆಸೆಸರಿ ಆ ಫೈಲ್ ಓಪನ್ ಮಾಡ್ಕೊಂಡು ನೀವು ನಿಮ್ಮ ಕಂಪ್ಯೂಟರ್ ಆಗಿರ್ಲಿ, ಮೊಬೈಲ್ ಆಗಿರ್ಲಿ ರಿಸ್ಕ್ ಒಳಗ ಹಾಕೋಬೇಡ್ರಿ. ಓಕೆ, ಸೊ ನೀವು ಸೇಫ್ ಆಗಿ ಇರಬೇಕು ಅಂತ ಹೇಳಿದ್ರೆ ಈ ಒಂದು ಎಕ್ಸ್ಟೆನ್ಷನ್ ಅನ್ನ ನೋಡ್ಕೊಂಡು ನೀವು ಏನ್ ಮಾಡ್ಬೇಕು, ಆ ಫೈಲ್ ಅನ್ನ ಓಪನ್ ಮಾಡ್ಬೇಕು. ಸೊ ಫೈಲ್ ಎಕ್ಸ್ಟೆನ್ಷನ್ ಅನ್ನ ನಾವು ಸೇಫ್ಲಿ ಹೆಂಗ್ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಫಸ್ಟ್ಲಿ ನಾವು ಯಾವ್ದಾದ್ರು ಫೈಲ್ ನಾವು ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡಿದ್ವಿ ಅಥವಾ ಪೆನ್ ಡ್ರೈವ್ ಇಂದ ತಗೊಂಡ್ವಿ ಅಂತ ಹೇಳಿದ್ರೆ ಆ ಫೈಲ್ ಎಕ್ಸ್ಟೆನ್ಷನ್ ಅನ್ನ ನಾವು ಚೆಕ್ ಮಾಡಬೇಕು. ಆ ಫೈಲ್ ಎಕ್ಸ್ಟೆನ್ಷನ್ ಏನಾದ್ರು .exe ಅಥವಾ .bat ಅಥವಾ .vbs ಇತ್ತು ಅಂತ ಹೇಳಿದ್ರೆ ಆ ಫೈಲ್ ನಾವು ಯಾವತ್ತೂ ಓಪನ್ ಮಾಡಬಾರ್ದು, ಬಿಕಾಸ್ ಇಟ್ ಕಂಟೈನ್ಸ್ ವೈರಸ್ ಅಂಡ್ ಮಾಲ್ವೇರ್. ಓಕೆ, ಸೊ ಅದಕ್ಕೆ ಅದು ಏನಾದ್ರೂ ನೀವು ಓಪನ್ ಮಾಡ್ಬಿಟ್ರಿ ಅಂತ ಹೇಳಿದ್ರೆ ನಿಮ್ಮ ಕಂಪ್ಯೂಟರ್ ಪೂರ್ತಿ ಬಂದ್ ಆಗೋ ಚಾನ್ಸಸ್ ಇರುತ್ತೆ, ನಿಮ್ಮ ಮೊಬೈಲ್ ಪೂರ್ತಿ ಬಂದ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ಅನ್ನ ಈಸಿಲಿ ಹ್ಯಾಕ್ ಮಾಡ್ಬೋದು. ಓಕೆ, ಸೊ ಸೆಕೆಂಡ್ ಆಪ್ಷನ್ ಏನಿರುತ್ತೆ ಅಂತ ಹೇಳಿದ್ರೆ ಆ ಬಹಳಷ್ಟು ಸಿಸ್ಟಮ್ಸ್ ಅಥವಾ ಮೊಬೈಲ್ಸ್ ಆ ಎಕ್ಸ್ಟೆನ್ಷನ್ಸ್ ಅನ್ನ ಹೈಡ್ ಮಾಡಿರುತ್ತೆ. ಸೊ ನೀವು ಆ ಎಕ್ಸ್ಟೆನ್ಷನ್ ಅನ್ನ
ಎನೇಬಲ್ ಮಾಡಬೇಕು. ಎನೇಬಲ್ ಮಾಡಿ ಆ ಎಕ್ಸ್ಟೆನ್ಷನ್ ಫೈಲ್ ನಿಮ್ಗೆ ಕಾಣ್ತಾ ಇರಬೇಕು. ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ವರ್ಡ್ ಫೈಲ್ ಸೇವ್ ಮಾಡಿದ್ರಿ ಅಂತ ಹೇಳಿದ್ರೆ ಆ ವರ್ಡ್ ಫೈಲ್ ಮುಂದೆ ನಿಮ್ಗೆ ಆ ಎಕ್ಸ್ಟೆನ್ಷನ್ ಕಾಣ್ತಾ ಇರಬೇಕು. ಓಕೆ, ಆ ಸೆಟ್ಟಿಂಗ್ಸ್ ಏನಾದ್ರು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ, ನಾನು ಅದ್ರ ಬಗ್ಗೆ ಮತ್ತೆ ಆ ಸೆಟ್ಟಿಂಗ್ಸ್ ಹಿಂಗ್ ನೀವು ನಿಮ್ಮ ಕಂಪ್ಯೂಟರ್ ಒಳಗೆ ನಿಮ್ಮ ಮೊಬೈಲ್ ಒಳಗೆ ನೀವು ಕಾಣುವಂಗ ಇಟ್ಕೋಬೇಕು ಅಂತ ಹೇಳಿ ನಾನು ಇನ್ನೊಮ್ಮೆ ನಿಮ್ಗೆ ವಿಡಿಯೋ ಮಾಡಿ ಹೇಳ್ತೀನಿ, ಅಥವಾ ಕಮೆಂಟ್ ಸೆಕ್ಷನ್ ಒಳಗೆ ನಿಮ್ಗೆ ಸೆಟ್ಟಿಂಗ್ಸ್ ಅನ್ನ ಹೇಳ್ಕೊಡ್ತೀನಿ, ಆಯ್ತಾ. ಸೊ ಥರ್ಡ್ ಆಪ್ಷನ್ ಏನಿದೆ ಅಂತ ಹೇಳಿದ್ರೆ ಯೂಸ್ ಆಂಟಿವೈರಸ್ ಸಾಫ್ಟ್ವೇರ್ಸ್. ಓಕೆ, ಸೊ ಆಂಟಿವೈರಸ್ ಸಾಫ್ಟ್ವೇರ್ಸ್ ಅಂಡ್ ಕ್ವಿಕ್ ಹೀಲ್ ಇದೆ. ನಾ ಏನಾದ್ರೂ ಪ್ರಮೋಷನ್ ಮಾಡ್ತಾ ಇಲ್ಲ, ನಿಮ್ಗೆ ಜಸ್ಟ್ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ. ಸೊ ಕ್ಯಾಸ್ಪರ್ ಸ್ಕೈ ಇದೆ, ಕ್ವಿಕ್ ಹೀಲ್ ಇದೆ, ಬಹಳಷ್ಟು ನಿಮ್ಗೆ ಆಂಟಿವೈರಸ್ ಸಾಫ್ಟ್ವೇರ್ ಸಿಗ್ತಾವ. ಆಂಟಿವೈರಸ್ ಸಾಫ್ಟ್ವೇರ್ ಅನ್ನ ನೀವು ಬೈ ಮಾಡ್ಕೊಂಡು ನಿಮ್ ಕಂಪ್ಯೂಟರ್ ಒಳಗೆ ಹಾಕೋಬಹುದು. ಓಕೆ, ಸೊ ಒಂದ್ ಇನ್ಫಾರ್ಮೇಶನ್ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ವಿಂಡೋಸ್ 10 ಅಂಡ್ ವಿಂಡೋಸ್ 11 ಒಳಗ ನಿಮ್ಗ ಆಂಟಿವೈರಸ್ ಹಾಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ. ಬಿಕಾಸ್ ಇದ್ರೊಳಗೆ ಇನ್ಬಿಲ್ಟ್ ಆಂಟಿವೈರಸ್ ಬಂದಿರುತ್ತೆ. ಅದು ನಿಮ್ಗ ಶೋ ಮಾಡತ್ತ ಯಾವ ಫೈಲ್ ಒಳಗ ನಿಮ್ಗ ವೈರಸ್ ಇದೆ ಅಂತ ಹೇಳಿ ನಿಮ್ಗೆ ಆಟೋಮೆಟಿಕ್ಲಿ ಅದು ಅಲರ್ಟ್ ಮಾಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಟಿಲ್ ದೆನ್ ಬಾಯ್.